ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪಾಪನಾಶ ಕೆರೆ ಅಭಿವೃದ್ಧಿ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದೆ ಜಿಲ್ಲಾಡಳಿತ. ಕೆರೆಗೆ ಬರುತ್ತಿರುವ ಕಲುಷಿತ ನೀರು, ಮೀನುಗಳ ಮಾರಣ ಹೋಮ ಮಾಧ್ಯಮಗಳಲ್ಲಿ ಪ್ರಕಟವಾದರೂ ಕಣ್ತೆರೆಯದ ಅಧಿಕಾರಿಗಳು. ತ್ಯಾಜ್ಯಗಳಿಂದ ಗಬ್ಬು ವಾಸನೆ ಹರಡುತ್ತಾ ಇದೆ ಎಂದು ಸಾರ್ವಜನಿಕರಿಂದ ಆಕ್ರೋಶ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವ ಕಾರ್ಯಕ್ರಮ. ಮಹಾಭಾರತ ಓದಿ ಸ್ವರಾಜ್ಯ ನಿರ್ಮಿಸಿದ ಕೀರ್ತಿ ಶಿವಾಜಿ ಮಹಾರಾಜರಿಗೆ ಸಲ್ಲುತ್ತದೆ. ಅವರ ಆದರ್ಶಗಳನ್ನು ಯುವ ಜನಾಂಗ ಅಳವಡಿಸಿಕೊಳ್ಳಬೇಕು. ಸಚಿವ ಈಶ್ವರ್ ಖಂಡ್ರೆ ಸಲಹೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಪ್ರಯುಕ್ತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದ ಗಣ್ಯರು. ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಸಮಾಜದ ಮುಖಂಡರು. ರಂಗಮಂದಿರವರೆಗೆ ಜರುಗಿದ ಭವ್ಯ ಮೆರವಣಿಗೆ. ಭಾಲ್ಕಿಯಲ್ಲಿ ಜರುಗಿದ ರಾಷ್ಟ್ರಪ್ರೇಮಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವ. ಅಧರ್ಮದ ವಿರುದ್ಧ ಹೋರಾಡಿ ಧರ್ಮ ಕಾಪಾಡಿದ ಕೀರ್ತಿ ಶಿವಾಜಿ ಅವರಿಗೆ ಸಲ್ಲುತ್ತದೆ. ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ. ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಪಾಪನಾಶ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಪಾಪನಾಶ ಕೆರೆ ಇದೀಗ ತ್ಯಾಜ್ಯ ವಸ್ತುಗಳಿಂದ ಗಬ್ಬನ್ನು ಹಾರ್ತಾ ಇದೆ. ದೇವಸ್ಥಾನಕ್ಕೆ ಭಕ್ತರು ತೆಂಗು, ಹೂವು, ಬಾಳೆ ಎಲೆ ತರ್ತಾರೆ. ಪೂಜೆಯ ನಂತರ ಕೆರೆಯಲ್ಲಿ ಬಿಸಾಡಿ ಹೋಗ್ತಾರೆ. ಜೊತೆಗೆ ಪ್ರವಾಸಿಗರು ಕೆರೆ ವೀಕ್ಷಣೆಗೆ ಬಂದು ಅಲ್ಲೇ ತಿಂದು ತೇಗಿ ವಿವಿಧ ವಸ್ತುಗಳನ್ನು, ಅಂದರೆ ಕ್ಯಾರಿ ಬ್ಯಾಗ್ ಇರಬಹುದು, ಪೇಪರ್ಗಳಿರಬಹುದು, ಮತ್ತೊಂದು ಬೇರೆ ಬೇರೆ ಪ್ಲೇಟ್ಗಳಿರಬಹುದು, ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಗಳಿರಬಹುದು, ಅಲ್ಲಿಯೇ ಬಿಸಾಡಿ ಹೋಗ್ತಾರೆ. ಅವರಿಗೆ ಜವಾಬ್ದಾರಿ ಅನ್ನುವಂಥದ್ದೇ ಇಲ್ಲ. ಜೊತೆಗೆ ಪಾಪನಾಶ ಕೆರೆಗೆ ವಿಷಕಾರಿ ನೀರು ಹರಿದು ಬರ್ತಾ ಇರುವಂಥ ಕಾರಣವಾಗಿ ಕೆರೆಯಲ್ಲಿರುವಂತಹ ಮೀನುಗಳು ಸಾಯ್ತಾ ಇವೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಅಂತಾನೆ ಹೇಳಬಹುದು. ಇದಕ್ಕೆ ಜಿಲ್ಲಾಡಳಿತದ ನಿರ್ಲಕ್ಷ್ಯವೇ ಕಾರಣ ಎನ್ನುವಂತಹ ಒಂದು ವಿವರಣೆಯನ್ನು ಕೂಡ ಜನರು ಕೊಡ್ತಾ ಇದ್ದಾರೆ. ಹಲವಾರು ವ್ಯಾಖ್ಯಾನವನ್ನು ನೀಡ್ತಾ ಇದ್ದಾರೆ. ಕೆರೆ ದಂಡಿಗೆ ಬಿದ್ದಿರುವಂತಹ ಕಸದ ರಾಶಿಯಿಂದ ಅಲ್ಲಿ ಓಡಾಡ್ತಕ್ಕಂಥ ಪ್ರವಾಸಿಗರಿಗೆ ಗಬ್ಬು ವಾಸನೆ ಬರ್ತಾ ಇದೆ, ದುರ್ನಾತ ಬರ್ತಾ ಇದೆ, ದುರ್ಗಂಧ ಬರ್ತಾ ಇದೆ. ಹಲವಾರು ಸಂಘ ಸಂಸ್ಥೆಯವರು ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡು ಕೆರೆಯನ್ನು ಸ್ವಚ್ಛಗೊಳಿಸಿದ್ರು ಕೂಡ ಜನರು ಮಾತ್ರ ಮತ್ತೆ ಮತ್ತೆ ಅದೇ ರಾಗ ಅದೇ ಹಾಡು ಎನ್ನುವಂತೆ ಕಸವನ್ನು ಬಿಸಾಕ್ತಾನೆ ಇರ್ತಾರೆ. ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೆರೆ ಅಭಿವೃದ್ಧಿಗೆ ಒಂದಿಷ್ಟು ಒತ್ತು ಕೊಡುವಂಥ ಅವಶ್ಯಕತೆ ಕೂಡ ಇದೆ ಅನ್ನುವಂಥ ಮಾತನ್ನು ಕೂಡ ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಪಾಪನಾಶ ಕೆರೆಯಲ್ಲಿ ವಿಷಕಾರಿ ಒಂದು ನೀರು ಕೂಡ ಹೋಗಿರುವಂಥ ಪ್ರಯುಕ್ತವಾಗಿ ನೂರಾರು ಮೀನುಗಳು ಅಲ್ಲಿ ಸತ್ತಿ ಬಿದ್ದಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಹಾಗಾಗಿ ಆದಷ್ಟು ಬೇಗನೆ ಆ ಒಂದು ಪಾಪನಾಶ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು, ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು, ಬೀದಿ ದೀಪಗಳನ್ನು ಅಳವಡಿಸಿಕೊಳ್ಬೇಕು. ಆಮೇಲೆ ಈ ಹಿಂದೆ 2 ಕೋಟಿ ವೆಚ್ಚ ಮಾಡಿ ಆ ಒಂದು ಪಾಪನಾಶ ಕೆರೆಯನ್ನು ಅಭಿವೃದ್ಧಿ ಕೂಡ ಮಾಡಲಾಗಿತ್ತು. ಆದರೂ ಕೂಡ ಒಂದಿಷ್ಟು ಅಲ್ಲಿ ಸಮಸ್ಯೆಗಳು ಕಾಣ್ತಾ ಇರುವಂಥ ಪ್ರಯುಕ್ತವಾಗಿ ಮೀನುಗಳು ಕೂಡ ಅಲ್ಲಿ ಕಾಪಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಪರಿಸರವನ್ನು ಕಾಪಾಡುವಂಥ ಅವಶ್ಯಕತೆ ಇದೆ. ಮರಗಿಡಗಳು ಒಣಗಿ ಹೋಗ್ತಾ ಇದ್ದಾವೆ, ಅವುಗಳನ್ನು ಕೂಡ ಕಾಪಾಡುವಂಥ ಅವಶ್ಯಕತೆ ಇದೆ ಎನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸಾಕಷ್ಟು ಹೇಳ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಶಿವಾಜಿ ಮಹಾರಾಜರಂತಹ ರಾಜರಿಲ್ಲ. ಅವರ ದೇಶಭಕ್ತಿ, ರಾಷ್ಟ್ರಪ್ರೇಮ, ಯುದ್ಧ ನೀತಿ, ಧೈರ್ಯ, ಶೌರ್ಯ, ಮಹಿಳಾ ಗೌರವ, ಜಾತ್ಯತೀತ ಮನೋಭಾವನೆ ಇತರೆ ರಾಜರಲ್ಲಿ ಕಾಣುವುದು ಬಹಳ ತೀರ ಕಡಿಮೆ. ರೈತರ ಬಗ್ಗೆ ಅಪಾರ ಕಳಕಳಿಯನ್ನು ಶಿವಾಜಿಯವರು ಹೊಂದಿದ್ರು. ಮೊಘಲರೊಂದಿಗೆ ಯುದ್ಧವನ್ನು ಮಾಡಿ ಗೆದ್ದಿದ್ರು. ಗೆರಿಲ್ಲಾ ಯುದ್ಧ ಪರಿಣಿತರಾಗಿದ್ದರು. ತಾಯಿ ಜೀಜಾಮಾತಾ ಅವರ ಒಂದು ಮಾರ್ಗದರ್ಶನದಲ್ಲಿ ರಾಷ್ಟ್ರಭಕ್ತಿಯನ್ನು ಬೆಳೆಸಿಕೊಂಡ ಶಿವಾಜಿ ಬಾಲ್ಯದಿಂದಲೇ ರಾಮಾಯಣ ಮಹಾಭಾರತವನ್ನು ಓದಿ ಸ್ವರಾಜ್ಯವನ್ನು ನಿರ್ಮಿಸಿದ್ರು ಎನ್ನುವಂಥ ಮಾತನ್ನು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ತಿಳಿಸಿದರು.
ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ 395ನೇ ಒಂದು ಜಯಂತ್ಯುತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ರಾಷ್ಟ್ರಪುರುಷ, ರಾಷ್ಟ್ರವೀರ, ಧರ್ಮ ನಿರಪೇಕ್ಷ, ಜಾತ್ಯತೀತ ಮನೋಭಾವವನ್ನು ಹೊಂದಿರತಕ್ಕಂಥ ಮಹಾವೀರ, ರೈತ ಅಭಿವೃದ್ಧಿ, ಸ್ವದೇಶ ಒಂದು ರಾಜ್ಯ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ ತತ್ವಗಳನ್ನು ಇಂದಿನ ಯುವ ಪೀಳಿಗೆ ಒಂದು ಅಳವಡಿಸಿಕೊಳ್ಳಬೇಕು ಎನ್ನುವಂಥ ಮಾತನ್ನು ಕೂಡ ಸಚಿವರು ಹೇಳ್ತಾರೆ. ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಶಿವಾಜಿ ಮಹಾರಾಜರು ಈ ದೇಶ ಕಂಡ ಅತಿ ಪ್ರಸಿದ್ಧ ಮಹಾಪುರುಷ ಆಗಿದ್ದರು. ಶಿವಾಜಿಯವರು ಯಾರ ವಿರುದ್ಧವೂ ಇರಲಿಲ್ಲ. ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಅನೇಕ ದೊಡ್ಡ ಹುದ್ದೆಗಳನ್ನು ಅಲ್ಪಸಂಖ್ಯಾತ ಸಮುದಾಯದವರಿಗೆ ನೀಡಿದರು. ಸಮಾಜದಲ್ಲಿ ವೈವಿಧ್ಯತೆ ಇದೆ. ಬೀದರ್ನಲ್ಲಿ ಎಲ್ಲ ಸಮುದಾಯಗಳು ಶಾಂತಿಯಿಂದ, ಸೌಹಾರ್ದತೆಯಿಂದ ಜೀವಿಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಕಾರ್ಯಕ್ರಮದಲ್ಲಿ ಧಾರಶಿವ ಮಹಾರಾಷ್ಟ್ರದ ಮಾಜಿ ಸಂಸದರಾದ ಪ್ರೊಫೆಸರ್ ರವೀಂದ್ರ ವಿಶ್ವನಾಥರಾವ್ ಗಾಯಕ್ವಾಡ್ ಅವರು ಅತಿಥಿ ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಸಚಿವ ರಹೀಂ ಖಾನ್, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಇವರೆಲ್ಲರೂ ಕೂಡ ಅನೇಕ ಜನ ಗಣ್ಯರು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಗಿರೀಶ್ ಬದೋಲೆ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಕಾಶ್ ಪಾಟೀಲ್, ಘಾಟಬೋರಳ ಸಮಾಜದ ಮುಖಂಡರಾಗಿರ್ತಕ್ಕಂತಹ ಒಂದು ಮದನ್ರಾವ್ ಬಿರಾದಾರ್, ರಘುನಾಥ್ ಜಾಧವ್, ಅರ್ಜುನ್ ಬಿಲ್ಲೆ, ಪಂಡಿತ್ ಜಾಧವ್, ಬಾಳೂರು ಸೇರಿದಂತೆ ಸಮಾಜದ ಗಣ್ಯರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರ 395ನೇ ಜಯಂತಿ ಉತ್ಸವದ ಅಂಗವಾಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಪೂಜೆಯನ್ನು ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು, ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್ ಅವರು ಸೇರಿದಂತೆ ಮರಾಠ ಸಮುದಾಯದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಅಲಂಕೃತ ಸಾರೋಟಿನಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನಿಟ್ಟು ಮೆರವಣಿಗೆ ಕೂಡ ನಡೆಸಲಾಯಿತು. ಶಿವಾಜಿ ಮಹಾರಾಜರ ಒಂದು ವೃತ್ತದಲ್ಲಿ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿದ ಬಳಿಕ ರಂಗಮಂದಿರವರೆಗೆ ಮೆರವಣಿಗೆ ಸಾಗಿತು. ಇದೇ ವೇಳೆ ಮಾಜಿ ಸಚಿವ ಬಂಡೆಪ್ಪ ಕಶೆಪ್ಪುರ್ ಅವರು ಮಾತನಾಡ್ತಾರೆ. ಎಲ್ಲರಿಗೂ ಶಿವಾಜಿ ಮಹಾರಾಜರ ಒಂದು ಜಯಂತಿಯ ಶುಭಾಶಯಗಳನ್ನು ಕೋರ್ತಾರೆ. ಇದೇ ವೇಳೆ ಈಶ್ವರ್ ಸಿಂಗ್ ಠಾಕೂರ್, ಡಾಕ್ಟರ್ ಪ್ರಕಾಶ್ ಪಾಟೀಲ್, ಅಬ್ದುಲ್ ಮನ್ನಾನ್ ಸೇಠ್ ಸೇರಿದಂತೆ ಸಮಾಜದ ಅನೇಕ ಜನ ಮುಖಂಡರು, ಗಣ್ಯರು, ಯುವಕರು, ತಾಯಂದಿರು, ಮಹಿಳೆಯರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಮೇಲೆ ನೃತ್ಯವನ್ನು ಮಾಡಿ ನಲಿದರು. ಸಮಸ್ತ ನಾಡಿನ ಜನತೆಗೆ ಛತ್ರಪತಿ ಮಹಾರಾಜ ಶಿವಾಜಿಯವ್ರದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಅವ್ರದ ಒಂದು ಜನ್ಮೋತ್ಸವ ಇವತ್ತು ಏನು ಬೀದರ್ನಲ್ಲಿ ಭಾಳ ಭವ್ಯ ರೀತಿಯಿಂದ ಇವತ್ತೆಲ್ಲ ಸಮಾಜದವ್ರು ಸೇರಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಯಾವ ರೀತಿ ಅವರು ಇಡೀ ಒಂದು ಸೇನೆ ಕಟ್ಟಿ ಇಡೀ ಭಾರತಕ್ಕೆ ಒಂದು ಆ ಕಾಲದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಅದೇ ಒಂದು ಏಕತೆಯಿಂದ ನಾವೆಲ್ಲರೂ ಸೇರಿ ಬಾಳೋಣ ಅಂತ ಹೇಳಿ ಮತ್ತೊಂದು ಸಲ ಛತ್ರಪತಿ ಮಹಾರಾಜ ಶಿವಾಜಿಯವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯ. ಶಿವಜಯಂತಿ ಆಚರಿಸ್ತಾ ಇದ್ದೇವೆ. ಬೃಹತ್ ರ್ಯಾಲಿ ಹೋದಲ್ಲಿ ಶಿಕ್ಷಣ ಎಲ್ಲರೂ ತೊಂದರೆ ಆಗಬಾರ್ದು. ಸೊ ಈ ಶಿವಜಯಂತಿ ನಮ್ಮ ಶುಭಾಶಯಗಳು. ಛತ್ರಪತಿ ಶಿವಾಜಿ 395ನೆಯ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಆಚರಿಸಲಾಯಿತು. ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಲೋಕಸಭಾ ಸದಸ್ಯರಾಗಿರುವಂಥ ಸಾಗರ್ ಖಂಡ್ರೆ ಅವರು ಮಾತನಾಡಿ, ಎಲ್ಲಿ ಅಧರ್ಮದ ಕಾರ್ಯ ನಡೀತಾ ಇತ್ತೋ ಅಲ್ಲಿ ಧರ್ಮವನ್ನು ಕಾಪಾಡಲಿಕ್ಕೆ ಶಿವಾಜಿ ಮಹಾರಾಜರು ಅಲ್ಲಿ ಧರ್ಮವನ್ನು ಕಾಪಾಡಲಿಕ್ಕೆ ಸೈನ್ಯವನ್ನು ಕಟ್ಟಿಕೊಂಡು ಹೋರಾಟವನ್ನು ಮಾಡಿ ಗೆಲ್ತಾ ಇದ್ರು. ಗೆರಿಲ್ಲಾ ಯುದ್ಧದ ಮೂಲಕವಾಗಿ ಹೋರಾಟ ಮಾಡಿ ಮೊಘಲರ ವಿರುದ್ಧ ಗೆಲುವು ಸಾಧಿಸಿದ್ರು. ಅವರ ಅಪ್ರತಿಮ ಧೈರ್ಯ, ಶೂರತನ, ವೀರತನ, ಜೀವನದ ಯಶೋಗಾಥೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಮಹಿಳೆಯರ ಮೇಲೆ
ಆಗ್ತಾ ಇರುವಂತಹ ದೌರ್ಜನ್ಯವನ್ನು ತಡೆಗಟ್ಟಿದ ಕೀರ್ತಿ ಶಿವಾಜಿ ಮಹಾರಾಜರಿಗೆ ಸಲ್ಲುತ್ತದೆ ಎಂದು ಸಾಗರ್ ಖಂಡ್ರೆ ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಶಿವಾಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಅವರು ಕೂಡ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಜನ ಮರಾಠ ಸೇರಿದಂತೆ ಅನೇಕ ಒಂದು ಧರ್ಮದ ವಿವಿಧ ಒಂದು ಗಣ್ಯರು ಕೂಡ ಸಂಘ ಸಂಸ್ಥೆಗಳ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಪಟ್ಟಣದ ತುಂಬೆಲ್ಲ ಶಿವಾಜಿ ಮಹಾರಾಜರ ಒಂದು ಮೆರವಣಿಗೆ ಕೂಡ ಸಾಗಿತು. प्रेम कर्मादयाची सर्वांगी सुंदर उक्षेनुराची कंठी धडके माळा मुक्ता फळाची जय जय महाराज की जय बोल भवानी माता की जय. सन्माननीय आदरणीय वंदनीय नगरसेवक साहेब आपल्याला मार्गदर्शन हमारे देश में जो हालत थी, हर तरफ अन्याय था, अत्याचार था, दौर्जन्य था, किसानों को जो है ना बहुत ही शोषण होता था, जातीयता थी। ऐसी परिस्थिति में जब राजा महाराजा लोग जब शासन चलाते थे, राजप्रभुत्व था, तो लोगों के ऊपर अन्याय हुए तो भी पूरे लोग असहाय थे। लोगों को कुछ क्या करना बोल के समझ में नहीं आता था। ऐसे परिस्थिति में छत्रपति शिवाजी महाराज जी का जन्म होता है शिवनेरी में। जन्म होते ही और उनके माता राष्ट्रमाता जिजाऊ माता की प्रेरणा, उन्होंने शुरू से ही जो है स्वराज निर्माण करने का उनका एक स्वप्न रहता है। तो बाल्यावस्था में छत्रपति शिवाजी महाराज जी को राष्ट्रीयता, देशभक्ति के बारे में उन्होंने सब उनको महाभारत, रामायण वगैरह पढ़ा के उनको सुनाते हैं। उनमें वो राष्ट्रीयता पैदा होता है, एक हिंदवी स्वराज निर्माण करना, जहाँ पर अन्याय, अत्याचार, दौर्जन्य न रहना। जो भी अलगाववाद और फिरकापरस्त लोग हैं, जो उनको उनका जो भी रूढ़िवाद है, उनका जो दुशासन चल रहा था, तो ऐसे में शिवाजी महाराज हर तरह का ट्रेनिंग लेते हैं। लेके 15वीं 16वीं साल में ही एक एक किला उन्होंने जीत के एक मावड़े, हर जाति मतलब किसानों का और कार्मिकों का, जो उन सभी जाति के लोगों को साथ में लेके एक उन्होंने एक जो है ना सैन्य तैयार करते हैं, करके अन्याय के खिलाफ लड़ते हैं। तो खुद उन्होंने उनके नेतृत्व में एक स्वराज का स्थापना अगर कोई किया है तो छत्रपति शिवाजी महाराज। तो महाराज को हम याद करते हैं इसलिए कि उनका जो न्यायपूर्ण, नीतिपूर्ण उनकी जो शासन है, उनके शासन में किसान लोग खुश रहते हैं, उनके शासन में महिलाओं को संरक्षण मिलता है, उनके शासन में सभी वर्ग के लोगों को, हिंदू, मुस्लिम, सिख, ईसाई भाई भाई जैसा हम बोलते हैं, जात्यातीत विचार को प्रधान में रखते हुए उन्होंने जो है ना एक अच्छी तरह का शासन उन्होंने दिया। हमेशा उनका हम लोग याद करके, आज भी जो शोषण होता है, अन्याय होता है, किसान लोग, महिलाओं के ऊपर जो भी अत्याचार होता है, उसके खिलाफ हमको आवाज़ उठाना चाहिए। और उन्होंने जो आदर्श हमको दिया है, वो आदर्श के ऊपर हम लोग चलने की कोशिश करना चाहिए। ऐसा करे तो ही उनका जयंत्योत्सव आचरण करने का एक सार्थक होता है बोल के सभी को बधाई देके मेरा दो शब्द समाप्त। छत्रपति शिव ಧರ್ಮ ಮತ್ತು ಅಧರ್ಮದ ನಡುವೆ ಯುದ್ಧ ಇತ್ತು. ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕು, ಯಾವಾಗಲೂ ಧರ್ಮ ಮತ್ತು ಅಧರ್ಮದ ಯುದ್ಧದಲ್ಲಿ ಧರ್ಮ ಯಾವಾಗಲೂ ಗೆದ್ದೇ
ಗೆಲ್ಲುತ್ತೆ. ಅವರು ಆ ಕಾಲದಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇತ್ತು, ಎಲ್ಲೆಲ್ಲಿ ಮುಘಲರು ಅವ್ರು ರಾಜ್ ಮಾಡಿ ಎಷ್ಟೋ ಕಡೆ ಲೂಟಿ ಮಾಡ್ತಾ ಇದ್ರು, ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ರು, ಅತ್ಯಾಚಾರ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೋಡಿ ಆ ಸೇನೆಯನ್ನು ತಯಾರು ಮಾಡಿ ಅವ್ರ ಹತ್ರ ಎಷ್ಟೋ ಟ್ರಸ್ಟೆಡ್ ಅವ್ರ ಜೊತೆ ಕೊಂಡಾಜಿಯವರು ಇರ್ಬೋದು, ಇಂಥ ಸಾಕಷ್ಟು ಬಹಳಷ್ಟು ಯೋಧರಿದ್ದರು. ಅವ್ರ ಜೊತೆ ಎಲ್ಲರೂ ಅವ್ರು ಕುಂತು ಎಲ್ಲೆಲ್ಲಿ ಮುಘಲರು ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಹೋಗಿ ಅವರು ಯುದ್ಧ ಮಾಡಿ ಅವರು ಆ ಫೋಟೋ ವಾಪಸ್ ತಗೊಂಡು ಅವ್ರದ್ದೇನು ಚಾಂಟ್ ಇತ್ತು, ವಾರ್ ಕ್ರೈ ಇತ್ತು ಅಂತಂದ್ರೆ ಹರ್ ಹರ್ ಮಹಾದೇವ್ ಅಂತ ಅವ್ರದ್ದು ವಾರ್ ಕ್ರೈ ಇತ್ತು. ಯಾವುದೇ ಯುದ್ಧದಲ್ಲಿ ಯಾವಾಗ ಅಪೋನೆಂಟಿಗೆ ವಿರೋಧಿಗಳಿಗೆ ಯಾವಾಗ ಗೊತ್ತಾಯ್ತಿತ್ತು ಕಿ ಇವ್ರು ಹೊಂಟಾರ ಅಂತಂದು ಎಲ್ಲರೂ ಹರ್ ಹರ್ ಮಹಾದೇವ್ ಅಂತಂದು ಧೈರ್ಯದಿಂದ ಹೋಯ್ತಿರು. ಅದಕ್ಕೆ ನಾವು ಕೂಡ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.